ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಜುಲೈ 22ವರೆಗೂ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಶಿವಮೊಗ್ಗ, ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಹಾವೇರಿ, ಗದಗ, ಧಾರವಾಡ, ಬೀದರ್ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ. ಜುಲೈ 17ರಂದು ಆರೆಂಜ್ ಅಲರ್ಟ್, ಜುಲೈ 18ರಂದು ಸಹ ಆರೆಂಜ್ ಅಲರ್ಟ್, ಜುಲೈ 19ರಂದು ಯೆಲ್ಲೋ ಅಲರ್ಟ್, ಜುಲೈ 20ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಲೆನಾಡು ಜಿಲ್ಲೆಗಳಿಗೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ತುಸು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳ ಹಿಂದೆ ಜಲಾಶಯದಲ್ಲಿ ನೀರಿನ ಮಟ್ಟ 1801.10 ಅಡಿಯಾಗಿತ್ತು. ಇದೀಗ 1801.75 ಅಡಿ ಏರಿಕೆಯಾಗಿದೆ. ಇನ್ನು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 24,544 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 5,625 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯ ಮಟ್ಟ 1,782.15 ಅಡಿಯಾಗಿತ್ತು. ಈ ಬಾರಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ತುಸು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳ ಹಿಂದೆ ಜಲಾಶಯದ ಮಟ್ಟ 176.4 ಅಡಿಯಾಗಿದ್ದು ಇದೀಗ 176.9 ಅಡಿ ಏರಿಕೆಯಾಗಿದೆ. ಜಲಾಶಯಕ್ಕೆ ಪ್ರಸ್ತುತ ಒಳಹರಿವಿನ ಮಟ್ಟ 9,122 ಕ್ಯೂಸೆಕ್ ಹಾಗೂ ಹೊರಹರಿವಿನ ಮಟ್ಟ 3,590 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯವು 27,839 ಕ್ಯೂಸೆಕ್ ಒಳಹರಿವು ಹಾಗೂ 166 ಕ್ಯೂಸೆಕ್ ಹೊರಹರಿವನ್ನ ಹೊಂದಿತ್ತು.
ಜಲಾಶಯಕ್ಕೆ ಈ ಬಾರಿ ಹೊರಹರಿವು ಮತ್ತು ಒಳಹರಿವಿನ ಮಟ್ಟ ತಗ್ಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಒಳಹರಿವಿನ ಪ್ರಮಾಣ 41,477 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 39,509 ಕ್ಯೂಸೆಕ್ ಆಗಿತ್ತು. ಈ ಬಾರಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 23,550 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 22,833 ಕ್ಯೂಸೆಕ್ ಆಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿಯೇ ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಯಾಕೆ ಅಂದ್ರೆ ನಂದಿನಿ ಲೇಔಟ್ನಲ್ಲಿ ಪುಡಿ ರೌಡಿಗಳು ಹಟ್ಟಹಾಸ ಮೆರೆದಿದ್ದಾರೆ. ಸಿಕ್ಕವರ ಮೇಲೆ ಲಾಂಗ್ ಬೀಸಿ ಆತಂಕ ಸೃಷ್ಟಿ ಮಾಡಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಾವು ವ್ಯಾಪಾರ ಮಾಡುವುದು ಹೇಗೆ ಎಂದು ವ್ಯಾಪಾರಸ್ಥರು ಗೋಳು ತೋಡಿಕೊಂಡಿದ್ದಾರೆ. ಸಂಜೆಯ ಟೈಮ್ನಲ್ಲಿ ಪುಡಿ ರೌಡಿಗಳು ಲಾಂಗು ಹಿಡಿದುಕೊಂಡು ಬೆದರಿಸಿದ್ದಾರೆ. ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಮುಷ್ಕರವನ್ನ ಹಿಂಪಡೆಯಲು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರಿಗೆ ಸೂಚಿಸಿ ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಮುಷ್ಕರ ಹಿಂಪಡೆಯಲಾಗಿತ್ತು. ಇದೀಗ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ
ಸಚಿವರು ಮತ್ತು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಮಹಾನಗರ ಪಾಲಿಕೆಯ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ನಿಯೋಗ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ಅಮೃತ್ ರಾಜ್ ರವರ ನಿಯೋಗವು ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂರಾರು ವರ್ಷದ ಹಳೆಯ ಸೇತುವೆ ಇದೆ. ಮೇಂಟೆನೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಸಹ ಇಲ್ಲ. ಗಿಡ ಗಂಟೆಗಳು ಬೆಳೆದುಕೊಂಡು ಇವೆ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕವೂ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದೇಶದಲ್ಲಿ ಕುಸಿಯುತ್ತಿವೆ ಸೇತುವೆಗಳು. ಶಿವಮೊಗ್ಗ ನಗರದ ತುಂಗಾ ಸೇತುವೆ ಕಥೆ ಏನು? ಮೇಂಟೆನೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟೂ ಇಲ್ಲ. ದೇಶದಲ್ಲಿ ಸೇತುವೆಗಳು ಕುಸಿಯುತ್ತಲೇ ಇವೆ. ಇತ್ತೀಚೆಗೆ ಗುಜರಾತ್ನಲ್ಲಿ ಸೇತುವೆ ಕುಸಿದು 15ಕ್ಕೂ ಹೆಚ್ಚು ಜನ ಪ್ರಾಣ ಬಿಟ್ಟಿದ್ದಾರೆ. ದೇಶದ ಇತರ ಕಡೆಯೂ ಸೇತುವೆ ಕುಸಿದ ಘಟನೆಗಳು ವರದಿಯಾಗ್ತಲೇ ಇವೆ. ಅದೇ ಕಾರಣಕ್ಕೆ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ತುಂಗಾ ಸೇತುವೆಯ ಮೇಲೆ ನಡೆದಾಡೋರಿಗೂ ಆತಂಕ ಮೂಡುವಂತೆ ಮಾಡಿದೆ. ಆಗಾಗ ಏರಿಕೆ ಮತ್ತು ಇಳಿಕೆ ಆಗುತ್ತಲೇ ಇದೆ. ಹಾಗಾಗಿ ಯಾವಾಗ ಏನಾಗುತ್ತೋ ಏನೋ ಅನ್ನೋ ಭಯ ಈ ಭಾಗದ ಜನರಲ್ಲಿ ಇದೆ. ಇಲ್ಲಿ 2019ರಲ್ಲಿ ಬಿರುಕು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು. ಅಂದು ತುಂಗಾ ನದಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರು ಹರಿಸಿದ್ರಿಂದ ದೊಡ್ಡ ಅನಾಹುತವೇ ನಡೆದು ಹೋಗಿತ್ತು. ಸುತ್ತಮುತ್ತಲಿನ ಏರಿಯಾಗಳ ಮನೆಗೆ ನೀರು ನುಗ್ಗಿ ಜನರು ಬೀದಿಗೆ ಬಂದು ಬಿದ್ದಿದ್ರು. ಇಡೀ ಶಿವಮೊಗ್ಗ ನಗರದ ಹಲವು ಕಡೆ ದೊಡ್ಡ ಅನಾಹುತವೇ ಸಂಭವಿಸಿತ್ತು. ಅಂಥ ಟೈಮ್ನಲ್ಲೂ ತುಂಗಾ ನದಿ ಸೇತುವೆ ಗಟ್ಟಿಯಾಗಿ ನಿಂತಿತ್ತು. ಕಾಲ ಉರುಳಿದಂತೆ ಸೇತುವೆ ವೀಕ್ ಆಗ್ತಾ ಇದ್ದು ಹಲವು ವರ್ಷಗಳಿಂದ PWD ಇಲಾಖೆಯವರು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಸೇತುವೆ ಬಂದು ಸುಮಾರು 80ರಿಂದ 100 ವರ್ಷ ಹಳೆಯ ಸೇತುವೆ ಆಗಿರೋದು. ಭಾಳ ಹಳೆಯ ಸೇತುವೆ ಆಗಿದೆ, ಭಾಳ ಅಳಿವಿನಂಚಲ್ಲಿದೆ ಮತ್ತು ತುಂಬ ಡೇಂಜರ್ ಆಗಿದೆ. ಈಗ ಆಲ್ರೆಡಿ ಹಿಂದೆ ಈಗ ಒಂದು 3-4 ವರ್ಷದ ಹಿಂದೆ ಅದು ಸ್ವಲ್ಪ ಬಿರುಕು ಕಂಡಿತ್ತು ಅಂತೇಳಿ ಸ್ವಲ್ಪ ಕೆಲಸ ಕಾರ್ಯ ನಡೆಸಿ ಈಗ ಭಾರಿ ವೆಹಿಕಲನ್ನು ಓಡಾಡಿಸೋದು ನಿಲ್ಲಿಸಿದ್ರು. ಈಗ ಬರೀ 2 ವೀಲರು 4 ವೀಲರು ಓಡಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಪಾಯ ಏನಾದರೂ ಆಗೋಕ್ಕಿಂತ ಮುಂಚೆ ಈಗಲೇ ಜಿಲ್ಲಾಡಳಿತ ಅದನ್ನು ವಾಹನ ಓಡಾಟ ಸ್ತಬ್ಧಗೊಳಿಸಬೇಕು ಅಥವಾ ಬೇರೆ ಏನಾದರೂ ಒಂದು ಅದ್ರ ಬಗ್ಗೆ ಮುನ್ಸೂಚನೆ ತೊಗೊಂಡ್ರೆ ಭಾಳ ಒಳ್ಳೆಯದು. ಈಗ ಸ್ವಲ್ಪ ದಿವಸ ಹಿಂದೆ ಗುಜರಾತಲ್ಲೂ ಒಂದು ಹೊಸ ಸೇತುವೆ ಬಿದ್ದೋಗಿ ಪ್ರಾಣಹಾನಿಗಳಾಯಿತು. ಆ ಥರ ಆಗೋಕ್ಕಿಂತ ಮುಂಚೆನೇ ಇದು ತುಂಬ ಹಳೆಯದು. NOC ಇಲ್ಲ, ಇದು ಏನು ಫಿಟ್ನೆಸ್ ಸರ್ಟಿಫಿಕೇಟ್ಗಳು ಏನೂ ಇಲ್ಲ ಇದರಲ್ಲಿ. ದಯವಿಟ್ಟು ಜಿಲ್ಲಾಡಳಿತ ಇದನ್ನು ಆದಷ್ಟು ಬೇಗ ಈ ಸೇತುವೆನ ಆದಷ್ಟು ಬೇಗ ಏನಾದರೂ ಒಂದು ಪರಿಹಾರ ಕಂಡುಹಿಡಿದು ಶಿವಮೊಗ್ಗ ಜನಕ್ಕೆ ಇಲ್ಲಿ ಒನ್ ವೇ ಇದೆ. ಇದು 2 ವೆಹಿಕಲ್ ಇಲ್ಲೇ ಓಡುತ್ತೆ. ಈ ಕಡೆ ಹೋಗೋದು ಬರೋದು ಇದೆ. ಸಣ್ಣ ಆಕ್ಸಿಡೆಂಟ್ ಆದರೆ ಟ್ರಾಫಿಕ್ ಜಾಮ್, ಇಲ್ಲಿಂದ ಹೆಚ್ಚು ಕಮ್ಮಿ ಬಸ್ ಸ್ಟ್ಯಾಂಡ್ ತನಕ ಟ್ರಾಫಿಕ್ ಜಾಮ್ ಆಗುತ್ತೆ. ಆ್ಯಂಬುಲೆನ್ಸ್ಗಳು ಓಡಾಡ್ತಾ ಇರುತ್ತೆ. ಹಾಸ್ಪಿಟ್ಲಿಗೆ ಇಲ್ಲ ನಿಯರ್ ಬೈ ನಾರಾಯಣ ಹೃದಯಾಲಯ ಇದೆ, ಅಲ್ಲಿಗೂ ಪೇಷಂಟ್ಗಳು ಹೋಗ್ತಾ ಇರ್ತಾರೆ. ಅದು ಇಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಸುಮಾರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಥರ ವಾಹನ ಸಂಚಾರ ಭಾಳ ಇದಾಗಿದೆ. ಅದಕ್ಕಾಗಿ ದಯವಿಟ್ಟು ಜಿಲ್ಲಾಡಳಿತ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತೇಳಿ ಕೇಳ್ಕೊತೀವಿ. ನಿತ್ಯ ಆತಂಕದಲ್ಲಿಯೇ ಓಡಾಡುತ್ತಿರುವ ಜನ. ಹಳೆ ಸೇತುವೆಗೆ ಕಾದಿದೆಯಾ ಕಂಟಕ? ಇಲ್ಲಿ ಸೇತುವೆ ನಿರ್ಮಾಣ ಮಾಡಿ ದಶಕಗಳೇ ಉರುಳಿವೆ. ಆದರೂ ಇಂದಿಗೂ ತುಂಗಾ ಸೇತುವೆ ಗಟ್ಟಿಯಾಗಿದೆ. ಸೇತುವೆಯ ಸುತ್ತಲೂ ಗಿಡಗಂಟಿಗಳು ಬೆಳೆದುಕೊಂಡಿವೆ.
ಅಲ್ಲಲ್ಲಿ ಬಿರುಕು ಕಾಣಿಸಿಕೊಂಡಿವೆ. 2019ರಲ್ಲಿ ತುಂಗಾ ಪ್ರವಾಹ ಬಂದಾಗ ಭಾರೀ ಬಿರುಕು ಕಾಣಿಸಿಕೊಂಡು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆಮೇಲೆ ತೇಪೆ ಹಚ್ಚುವ ಕೆಲಸ ನಡೀತು. ಇದೀಗ ಭಾರೀ ವಾಹನಗಳಿಗೆ ಬ್ರೇಕ್ ಹಾಕಿ ಲಘು ವಾಹನಗಳನ್ನು ಅಂದ್ರೆ ಬೈಕ್ ಮತ್ತು ಕಾರುಗಳನ್ನು ಮಾತ್ರ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ರಾತ್ರಿ 10 ಗಂಟೆಯ ನಂತರ ವಾಹನಗಳಿಗೆ ಈ ಸೇತುವೆಯ ಮೇಲೆ ಪ್ರವೇಶವೇ ಇಲ್ಲ. ಹಳೆ ಸೇತುವೆ ಭಾಳ ದುರಸ್ತಿ ಆಗಿದೆ. ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗಿದೆ. ವಾಹನಗಳು ಜಾಸ್ತಿ ಆಗಿರೋದ್ರಿಂದ ಭಾಳ ಕುಂಠಿತವಾಗ್ತಾಯಿತ್ತು. ಇದರ ಬದಲ ಬರೋಕ್ಕೆ ಹೋಗೋಕ್ಕೆ ಎಲ್ಲಕ್ಕೂ ತೊಂದರೆ ಆಗ್ತಾಯಿತ್ತು. ಆಮೇಲೆ ಒಂದು ಸೈಡ್ ಏನಾರ ಕಟ್ಟಿ ಒಂದು ಸ್ವಲ್ಪ 4-5 ಅಡಿ ಜನಗಳಿಗೆ ಓಡಾಡೋಕ್ಕೆ ಅನುಕೂಲ ಆದರೆ ಇನ್ನೂ ಒಂದು ಸ್ವಲ್ಪ ಅಗಲ ಮಾಡಿ ಅನುಕೂಲ ಆಗ್ಬೋದು. ಎಲ್ಲರಿಗೂ ತೊಂದರೆ ಆಗ್ತಾಯಿತ್ತು. ಮಳೆಗಾಲದಲ್ಲಿ ಅವುಗಳಿಗೆ ವೆಹಿಕಲ್ಸ್ಗಳು ಭಾಳ ತುಂಬ ಇದಾಗಿದೆ ಸರ್. ಹಂಗಾಗಿ ರೆಡಿಯಾಗಿದೆ 33 ಕೋಟಿ ವೆಚ್ಚದ ಪ್ಲಾನ್. ಇನ್ನೂ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್. ಈಗಾಗಲೇ ಹೊಸ ಸೇತುವೆ ಬೇಕು ಎಂದು ಶಾಸಕ ಚನ್ನಬಸಪ್ಪ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. PWD ಇಲಾಖೆ ಅಧಿಕಾರಿಗಳು ಸಹ 33 ಕೋಟಿ ರೂಪಾಯಿಯ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೋ ಏನೋ. ಒಟ್ಟಾರೆ ಏನಾದರೂ ಅನಾಹುತ ಸಂಭವಿಸೋದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ನಿಮಿಷ ಕತೆ ಏನಾಗತ್ತೆ, ಬದುಕ್ತಾಳ ನಿಮಿಷ, ಈ ಕುರಿತ ರಿಪೋರ್ಟ್ ನೋಡೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಆಕೆ ಗಲ್ಲು ಶಿಕ್ಷೆ ಗುರಿಯಾಗಿದ್ದಾಳೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತೇ ಆಕೆಯ ಪಾಲಿಗೆ ಕೊನೆಯ ದಿನವಾಗಿತ್ತು. ಆದರೆ ಸದ್ಯ ಗಲ್ಲು ಶಿಕ್ಷೆಯನ್ನ ಮುಂದೂಡಲಾಗಿದೆ. ಭಾರತದ ರಾಜತಾಂತ್ರಿಕ ತಂತ್ರಗಾರಿಕೆ ಫಲಿಸಿದ್ದು ಮುಂದೇನಾಗುತ್ತೆ ಅನ್ನೋ ಕುತೂಹಲವನ್ನ ಮೂಡುವಂತೆ ಮಾಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬಡತನ ಮತ್ತು ಸಂದರ್ಭ ಎಷ್ಟು ಕ್ರೂರಿ ನೋಡಿ. ಹೊಟ್ಟೆಪಾಡಿಗೆ ಕೆಲಸಕ್ಕೆಂದು ವಿದೇಶಕ್ಕೆ ಹೋದ್ರೆ ಅಲ್ಲಿ ವಿಧಿ ಅವಳನ್ನ ಗಲ್ಲು ಶಿಕ್ಷೆಯ ಕೈದಿಯನ್ನಾಗಿ ಮಾಡಿದೆ. ಅರೆ ಯಾವ ವಿಚಾರ ಅನ್ಕೊಂಡ್ರ?
ಕೇರಳದ ನರ್ಸ್ ಒಬ್ಬರು ಯಮನ್ ದೇಶದಲ್ಲಿ ಸಾವು ಬದುಕಿನ ಆದೇಶದ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹೌದು, ಕೆಲಸಕ್ಕೆಂದು ಯಮನ್ ದೇಶಕ್ಕೆ ಹೋಗಿದ್ದ ಒಬ್ಬ ಬಡ ಮಹಿಳೆ ಅಲ್ಲಿ ಆರ್ಥಿಕ ತಿಕ್ಕಾಟಕ್ಕೆ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ಅವನಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಅರವಳಿಕೆ ಚುಚ್ಚುಮದ್ದು ಡೋಸ್ ಹೆಚ್ಚಾದ ಕಾರಣ ಹಿಂಸೆ ನೀಡಿದ್ದ ವ್ಯಕ್ತಿ ಸಾವಿಗೀಡಾಗ್ತಾನೆ. ದಿಕ್ಕೆ ತೋಚದ ನಿಮಿಷ ಆತನನ್ನು ತುಂಡು ತುಂಡು ಮಾಡಿ ಡ್ರಮ್ನಲ್ಲಿ ಹಾಕ್ತಾಳೆ. ಈಗ ಯಮನ್ ದೇಶ ಅವಳಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಹೌದು, ಬಡತನ ಮೆಟ್ಟಿ ನಿಲ್ಲಲು ವಿದೇಶಕ್ಕೆ ಹಾರಿದ್ದ ಭಾರತದ ನಿಮಿಷ ಈಗ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಯ ಅಪರಾಧಿ. ಇನ್ನು ಭಾರತ ಈಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಎಲ್ಲ ರಾಜತಾಂತ್ರಿಕ ದಾರಿಗಳು ಮುಚ್ಚಿ ಹೋಗಿದೆ. ನಮ್ಮ ಸುಪ್ರೀಂ ಕೋರ್ಟ್ ಸಹ ಅಸಹಾಯಕವಾಗಿದೆ. ಹಾಗಿದ್ರೆ ಯಾರಿದು ಪ್ರಿಯಾ ನಿಮಿಷ? ಅವರು ಯಮನ್ ದೇಶದಲ್ಲಿ ಪಟ್ಟ ಕಷ್ಟಗಳಾದ್ರೂ ಏನು? ಭಾರತ ಇವರನ್ನು ಉಳಿಸಿಕೊಳ್ಳಲು ಮಾಡ್ತಾ ಇರೋ ರಾಜತಾಂತ್ರಿಕ ನಡೆಗಳಾದ್ರೂ ಯಾವುದು? ಇನ್ನೆಷ್ಟು ದಿನದಲ್ಲಿ ನಿಮಿಷ ಅವರನ್ನು ಗಲ್ಲಿಗೆ ಹಾಕ್ತಾರೆ ಎಂದು ತಿಳಿದುಕೊಳ್ಬೇಕಾ? ಹಾಗಿದ್ರೆ ಈ ಸ್ಟೋರಿ ಕೊನೆವರೆಗೂ ನೋಡಿ. ನಿಮಿಷಗೆ ಟಾರ್ಚರ್ ಕೊಟ್ಟಿದ್ದ ಬಿಸ್ನೆಸ್ ಪಾರ್ಟ್ನರ್, ತುಂಡು ತುಂಡು ಮಾಡಿ ತೊಟ್ಟಿಗೆ ಎಸೆದಿದ್ದ ನಿಮಿಷ, ಗಲ್ಲು ಶಿಕ್ಷೆ ಶೇಕ್ ಆದ ಯಮನ್ ಶೇಖ್ಗಳು. ಹೇಗಿತ್ತು ಗೊತ್ತಾ ಮರ್ಡರ್ ಕಹಾನಿ? ಭಾರತದ ಕೇರಳದ ಪಾಲಕ್ಕಾಡ್ ಮೂಲದ ಒಂದು ಪುಟ್ಟ ಕುಟುಂಬ. ಆ ಕುಟುಂಬಕ್ಕೆ ಕಿತ್ತು ತಿನ್ನೋ ಬಡತನ. ಆದ್ರೆ ಎಲ್ಲರಂತೆ ನಾವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಎನ್ನೋ ಆಸೆ. ಇಲ್ಲಿ ನರ್ಸ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ದ ನಿಮಿಷ ಆಕೆ ಆಯ್ಕೆ ಮಾಡಿಕೊಂಡಿದ್ದು ಯಮನ್ ದೇಶವನ್ನ. 2008ರಲ್ಲಿ ತನ್ನ ಗಂಡ ಟಾಮಿ ಥಾಮಸ್ನೊಂದಿಗೆ ಯಮನ್ ದೇಶಕ್ಕೆ ಹೋಗಿದ್ದ ನಿಮಿಷ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಆದ್ರೆ ಅವರ ಪತಿಗೆ ಅದ್ಯಾಕೋ ಏನೋ ಯಮನ್ ದೇಶದ ಜೀವನ ಶೈಲಿ, ಅವರಿಗೆ ಬರ್ತಿದ್ದ ಸಂಬಳ ನಿಮಿಷಾ ಪತಿಯ ಜೀವನದಲ್ಲಿ ಜಿಗುಪ್ಸೆ ತರಿಸಿತ್ತು. ಬೇಸತ್ತ ನಿಮಿಷಾ ಪತಿ ಟಾಮಿ ಥಾಮಸ್ ಭಾರತಕ್ಕೆ ಹಿಂತಿರುಗಿದ್ರು. ಆದ್ರೆ ಯಮನ್ನಲ್ಲೇ ಜೀವನ ಕಟ್ಟಿಕೊಳ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿದ್ದ ಪ್ರಿಯಾ ನಿಮಿಷ ಯಮನ್ನಲ್ಲೇ ವಾಸಿಸಲು ನಿರ್ಧಾರ ಮಾಡಿದ್ರು. ಇಲ್ಲಿ ದಿನ ಕಳೆದ ಹಾಗೆ ಆಕೆಗೆ ಯಮನ್ನಲ್ಲಿ ಒಂದು ಕ್ಲಿನಿಕ್ ತೆರೆಯುವ ಆಸೆ. ಆದ್ರೆ ಯಮನ್ ದೇಶದ ನಿಯಮದ ಪ್ರಕಾರ ಯಾರಾದರೂ ಸ್ವಂತವಾಗಿ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಅಲ್ಲಿನ ಸ್ಥಳೀಯ ಪ್ರಜೆಯೊಟ್ಟಿಗೆ ಪಾರ್ಟ್ನರ್ ಅಂದ್ರೆ ವಿವಾಹವಾಗಿರಬೇಕು. ಈ ಸಂದರ್ಭದಲ್ಲಿ ಪ್ರಿಯಾಗೆ ಪರಿಚಯವಾಗಿದ್ದವನೇ ಅಲ್ಲಿಯ ಸ್ಥಳೀಯ ಪ್ರಜೆ ತಲಾಲ್ ಅಬ್ದು ಮೆಹದಿ. ಈತ ತನ್ನ ಗಂಡ ಎಂಬಂತೆ ಕೆಲ ಫೇಕ್ ಸರ್ಟಿಫಿಕೇಟ್ ರೆಡಿ ಮಾಡಿದ್ದ ನಿಮಿಷ ಆಕೆ ಅಂದುಕೊಂಡ ಹಾಗೆ ಸಾಲ ಸೂಲ ಮಾಡಿ ಒಂದು ಕ್ಲಿನಿಕ್ ತೆಗೆದಿದ್ಲು. ಆದ್ರೆ ಎಲ್ಲ ವ್ಯವಹಾರದಲ್ಲೂ ತೊಂದರೆ ಉಂಟಾಗೋ ಹಾಗೆ ಇಲ್ಲಿ ನಿಮಿಷಗೂ ಒಂದು ತೊಂದರೆ ಉಂಟಾಗಿತ್ತು. ಇಲ್ಲಿ ಕ್ಲಿನಿಕ್ ಆದಾಯದಲ್ಲಿ 33% ಆದಾಯವನ್ನು ನೀಡುವಂತೆ ನಿಮಿಷಾ ಪಾರ್ಟ್ನರ್ ತಲಾಲ್ ಅಬ್ದು ಮೆಹದಿ ಒತ್ತಾಯಿಸಿದ್ದ. ಈ ಸಲುವಾಗಿ ನಿಮಿಷ ಅವಳ ಪಾಸ್ಪೋರ್ಟ್ ಅನ್ನು ಕಿತ್ತುಕೊಂಡಿದ್ದ. ಏನಾದ್ರೂ ಮಾಡಿ ಪಾಸ್ಪೋರ್ಟ್ ಹಿಂಪಡೆಯಬೇಕು ಎನ್ನೋ ಹಂಬಲ. ಆಕೆ ಆತನ ಪಾರ್ಟ್ನರ್ಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ಲು. ನಿಮಿಷ ಕೊಟ್ಟಂತಹ ಚುಚ್ಚುಮದ್ದು ಓವರ್ ಡೋಸ್ ಆದ ಕಾರಣ ಆತ ಸ್ವಲ್ಪ ಸಮಯದ ಬಳಿಕ ಸ್ಥಳದಲ್ಲೇ ಸಾವಿಗೀಡಾಗ್ತಾನೆ. ಇಲ್ಲಿ ದಿಕ್ಕು ತೋಚದ ನಿಮಿಷ ಆಕೆಯ ಸ್ನೇಹಿತೆಯೊಟ್ಟಿಗೆ ಸೇರಿ ಆತನ ದೇಹವನ್ನು ತುಂಡು ತುಂಡು ಮಾಡಿ ಕಸದ ತೊಟ್ಟಿಗೆ ಎಸೆದಿದ್ಲು. ಈ ವಿಚಾರ ಅಲ್ಲಿನ ಸರ್ಕಾರಕ್ಕೆ ಗೊತ್ತಾದಾಗ ಆಕೆಯನ್ನು ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆಗೆ ಗುರಿಯಾಗಿಸಿತ್ತು. ನಂತರ ಜೀವ ಉಳಿಸಿಕೊಳ್ಳಲು ಆಕೆ ಪಟ್ಟ ಪಾಡು ಕಷ್ಟ ನಮ್ಮ ಭಾರತ ಸರ್ಕಾರದ ಹೋರಾಟ ಒಂದಾ ಎರಡ? ಅಬ್ಬಾ, ನೆನೆಸಿಕೊಂಡ್ರೆ ಒಂದು ಕ್ಷಣ ಮೈ ಜುಮ್ಮನ್ನುತ್ತೆ. ಸಾವು ಕಣ್ಮುಂದೆ ಇದ್ರೂ ಆಕೆ ಜೈಲಿನಲ್ಲೇ ಸುಮಾರು 6 ವರ್ಷಕ್ಕೂ ಅಧಿಕ ಕಾಲ ಕಳೆದಿದ್ದಾಳೆ. ಜುಲೈ 16 ಆಕೆಗೆ ಅಲ್ಲಿನ ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸಿತ್ತು. ಆದ್ರೆ ಆಕೆ ಇನ್ನೂ ಜೀವಂತವಾಗಿದ್ದಾಳೆ. ಅರೆ, ಅದ್ ಹೇಗೆ ಅನ್ಕೊಂಡ್ರ? ಇಲ್ಲಿ ಭಾರತದ ರಾಜತಾಂತ್ರಿಕತೆ ಕೆಲಸ ಮಾಡಿದೆ. ಹಾಗಿದ್ರೆ ಹೇಗಿತ್ತು ಆ ಹೋರಾಟ? ನೋಡೋಣ ಬನ್ನಿ. ನಿಮಿಷ ಪ್ರಿಯ ಗಲ್ಲು ಶಿಕ್ಷೆ ಮುಂದೂಡಿಕೆ. ಬ್ಲಡ್ ಮನಿ ನೀಡಲು ಭಾರತದ ಮಾತುಕತೆ. ಬದುಕಿ ವಾಪಸ್ ಬರ್ತಾರ ನಿಮಿಷ? ಯಮನ್ ದೇಶ ಜುಲೈ 16ರಂದು ನಿಮಿಷಗೆ ಗಲ್ಲು ಶಿಕ್ಷೆ ಜಾರಿಗೊಳಿಸಲು ದಿನಾಂಕ ನಿಗದಿ ಮಾಡಿತ್ತು. ಆದರೆ ನಮ್ಮ ಭಾರತ ಸರ್ಕಾರ ಅದಕ್ಕೆ ಪರೋಕ್ಷವಾಗಿ ತಡೆ ಹಾಕಿದೆ. ನಮ್ಮ ರಾಜತಾಂತ್ರಿಕರು ಯಮನ್ ದೇಶದ ಪ್ರಭಾವಿ ಶೇಖ್ಗಳೊಟ್ಟಿಗೆ ಮಾತುಕತೆ ನಡೆಸಿ ಮೃತನಾದ ತಲಾಲ್ ಅಬ್ದೋ ಮೆಹದಿ ಕುಟುಂಬಕ್ಕೆ ಬ್ಲಡ್ ಮನಿ ಅಂದ್ರೆ ಮೃತನ ಕುಟುಂಬಕ್ಕೆ ಕೇಳಿದಷ್ಟು ಹಣ ನೀಡಿ ಅಪರಾಧಿಯನ್ನ ಶಿಕ್ಷೆಯಿಂದ ಪಾರು ಮಾಡುವುದು. ಇಲ್ಲಿ 8.6 ಕೋಟಿ ಹಣ ನೀಡಲು ನಮ್ಮ ಭಾರತ ಸರ್ಕಾರ ಮುಂದಾಗಿತ್ತು. ಆದರೆ ಮೃತನ ಕುಟುಂಬ ಮರ್ಯಾದೆಗೆ ಅಂಜಿ ನಮಗೆ ಹಣ ಬೇಡ ಎಂದಿದ್ರು.
ಆದ್ರೀಗ ಅಲ್ಲಿನ ಅಧಿಕಾರಿಗಳ ಮನವೊಲಿಕೆ ಮಾಡುವ ಕೆಲಸ ನಡೀತಾ ಇದೆ. ಇಲ್ಲಿ ಗಲ್ಲು ಶಿಕ್ಷೆ ಮುಂದೂಡಿದ್ದನ್ನ ಗಮನಿಸಿದ್ರೆ ಅಲ್ಲಿನ ಸರ್ಕಾರ ನಿಮಿಷ ಅವರನ್ನು ಬಿಡುಗಡೆ ಮಾಡಲು ಸಿದ್ಧವಾದಂತೆ ಕಾಣ್ತಾ ಇದೆ. ಇಲ್ಲಿ ಭಾರತ ಯಮನ್ ದೇಶಕ್ಕಿಂತ ಆರ್ಥಿಕವಾಗಿ ಬಲಿಷ್ಠವಾಗಿದೆ. ಭಾರತದ ಮಾತನ್ನು ಯಮನ್ ತಿರಸ್ಕರಿಸಿದ್ರೆ ಭವಿಷ್ಯದಲ್ಲಿ ಯಮನ್ಗೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಯಮನ್ ಗಲ್ಲು ಶಿಕ್ಷೆಯನ್ನ ಮುಂದೂಡಿದೆ. ಅದೇನೇ ಇದ್ರೂ ಇಲ್ಲಿ ನಿಮಿಷ ಭಾರತಕ್ಕೆ ವಾಪಸ್ ಬರ್ತಾರಾ? ನಮ್ಮ ರಾಜತಾಂತ್ರಿಕತೆ ಇಲ್ಲಿ ಪ್ರಯೋಜನಕ್ಕೆ ಬರುತ್ತಾ? ಬಡತನ ಮೆಟ್ಟಿ ನಿಲ್ಲಲು ವಿದೇಶಕ್ಕೆ ಹೋಗಿದ್ದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ರಿಯಲ್ ಎಸ್ಟೇಟ್ ಏಜೆಂಟ್ ಒಬ್ಬನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಭಾರತಿ ನಗರದಲ್ಲಿ ಹಲ್ಲೆಕೋರರು ಕಾರಿನಲ್ಲಿ ಬಂದು ರೌಡಿ ಶೂಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವು ಎಂಬಾತನನ್ನ ಕೊಲೆ ಮಾಡಿದ್ರು. ಮೃತನ ತಾಯಿ ನೀಡಿದ ದೂರಿನ ಆಧಾರದ ಮೇಲೆ ಭೈರತಿ ಬಸವರಾಜ್ ಜೊತೆಗೆ ಇತರರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನಲ್ಲಿ 8 ರಿಂದ 9 ಜನರು ತಮ್ಮ ಮಗನ ಮೇಲೆ ಕಬ್ಬಿಣದ ರಾಡ್ ಮತ್ತು ಮಚ್ಚಿನಿಂದ ಹಲ್ಲೆ ನಡೆಸುತ್ತಿರುವುದನ್ನು ನೋಡಿರುವುದಾಗಿ ಹೇಳಿದ್ದಾರೆ. ಸ್ನೇಹಿತ ಮಧ್ಯಪ್ರವೇಶಿಸಲು ಪ್ರಯತ್ನಿಸಿದಾಗ ಅವರನ್ನು ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾರೆ. ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ದಾಖಲೆ ಇದ್ದು ಆತನ ವಿರುದ್ಧ 11 ಪ್ರಕರಣಗಳು ದಾಖಲಾಗಿವೆ. 2006ರಲ್ಲಿ ರೌಡಿ ಶೀಟ್ ತೆರೆಯಲಾಗಿತ್ತು. ಮಾಜಿ ಸಚಿವ ಭೈರತಿ ಬಸವರಾಜು ಅವರನ್ನು ಎಫ್ಐಆರ್ನಲ್ಲಿ 5ನೇ ಆರೋಪಿಯನ್ನಾಗಿ ಸೇರಿಸಲಾಗಿದೆ. ಸಾರಿಗೆ ನೌಕರರಿಗೆ 38 ತಿಂಗಳ ಭತ್ಯೆ ಮತ್ತು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ರಂದು ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಜನವರಿಯಲ್ಲೇ 4 ನಿಗಮದ ಸಾರಿಗೆ ನೌಕರರಿಗೆ 38 ತಿಂಗಳ ಭತ್ಯೆ ಹೆಚ್ಚಳ ಮಾಡಬೇಕಿತ್ತು. ಆದರೆ ಈವರೆಗೆ ಮಾಡಿಲ್ಲ. ಹೀಗಾಗಿ ಸರ್ಕಾರದ ನಡೆ ಖಂಡಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ.
ಶಿವಮೊಗ್ಗ ನಗರ ಓಷಾ ನರ್ಸಿಂಗ್ ಹೋಮ್ ಸರ್ಕಲ್ನಲ್ಲಿ ತಾತ್ಕಾಲಿಕ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಮಾಡಲಾಗಿದೆ. ಇತ್ತೀಚೆಗೆ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ಕೆಲಸಕ್ಕೆ ಹೋಗೋರು, ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ನಿತ್ಯ ತೊಂದರೆ ಅನುಭವಿಸಬೇಕಾಗಿತ್ತು. ಈ ಕುರಿತು ಕನ್ನಡ ಮೀಡಿಯಂ ವಾಹಿನಿಯು ವಿಶೇಷ ವರದಿ ಸಹ ಬಿತ್ತರಿಸಿತ್ತು. ಇದೀಗ ತಾತ್ಕಾಲಿಕ ಟ್ರಾಫಿಕ್ ಸಿಗ್ನಲ್ ಲೈಟ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಎಸ್ಪಿ ಮಿಥುನ್ ಕುಮಾರ್ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಬಳಿಕ ಮಾತನಾಡಿದ ಅವರು, ಸಂಚಾರ ದಟ್ಟಣೆಯ ನಿಯಂತ್ರಣ ಸಂಬಂಧ ಉಷಾ ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನು ಅಳವಡಿಸಲಾಗಿರುತ್ತದೆ. ಈ ಸ್ಥಳದಲ್ಲಿ ಸಿಗ್ನಲ್ ಲೈಟ್ನ ಅಳವಡಿಕೆಯ ಅವಶ್ಯಕತೆ ತುಂಬಾ ಇದ್ದು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಮುಖಂಡರುಗಳು ಸಹ ಸಿಗ್ನಲ್ ಲೈಟ್ ಅಳವಡಿಕೆ ಮಾಡುವಂತೆ ಕೋರಿಕೆ ಸಲ್ಲಿಸಿದ್ದು, ಈ ಸಂಬಂಧ ಟ್ರಾಫಿಕ್ ಲೈಟ್ ಅನ್ನು ಅಳವಡಿಕೆ ಮಾಡಲಾಗಿರುತ್ತದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿದಾಗ ಒಳ್ಳೆಯ ಕೆಲಸವಾಗುತ್ತದೆ ಎಂಬುದಕ್ಕೆ ಇದೇ ಒಂದು ಉತ್ತಮ ಉದಾಹರಣೆಯಾಗಿರುತ್ತದೆ ಎಂದು ಅವರು ಹೇಳಿದರು. ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇದ್ದಾರೆ. ಸಂಚಾರಿ ಟ್ರಾಫಿಕ್ ಸಿಗ್ನಲ್ ಇದೆ ಎಂದು ಸಂಚಾರಿ ನಿಯಮ ಪಾಲನೆ ಮಾಡೋದಲ್ಲ. ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿರಿ ಎಂದು ಹೇಳಿದರು. ಸಿಪಿಐ ದೇವರಾಜ್, ಪಿಎಸ್ಐ ತಿರುಮಲೇಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಶ್ರಮದೊಂದಿಗೆ ಉಷಾ ಸಿಗ್ನಲ್ ಅಂದರೆ ಉಷಾ ನರ್ಸಿಂಗ್ ಹೋಮ್ ಸಿಗ್ನಲ್ನಲ್ಲಿ ಒಂದು ಟ್ರಾಫಿಕ್ ಲೈಟ್ನ ಅಳವಡಿಕೆ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು ಸಿಗ್ನಲ್. ತುಂಬ ಸಾಕಷ್ಟು ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದರು, ಜನಪ್ರತಿನಿಧಿಗಳು ನೀವು ಕೂಡ ಕೇಳ್ತಾ ಇದ್ರಿ. ಎಲ್ಲರೂ ಕೈ ಜೋಡಿಸಿದಾಗ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತಂದು ಹೇಳಲಿಕ್ಕೆ ಇದೇ ಒಂದು ಸಾಕ್ಷಿ. ಇನ್ನೊಂದು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ, ನೀವು ಸಹಜವಾಗಿ 2 ವೀಲರ್ಸು ಅಥವಾ 4 ವೀಲರ್ಸ್ನಲ್ಲಿ ಓಡಾಡುವಾಗ ಸ್ವಲ್ಪ ಟ್ರಾಫಿಕ್ ರೂಲ್ಸ್ನ ಪ್ರಾಪರಾಗಿ ಪಾಲನೆ ಮಾಡಿ. ಟ್ರಾಫಿಕ್ ರೂಲ್ಸು ಯಾರೋ ಪೊಲೀಸವ್ರು ಇದ್ದಾರೆ ಅಥವಾ ಸಿಗ್ನಲ್ ಇದೆ ಅಂತಂದ್ಬಿಟ್ಟು ನಾವು ಪಾಲನೆ ಮಾಡೋದಲ್ಲ. ನಮ್ಮ ಸುರಕ್ಷತೆಗೋಸ್ಕರ ಅಥವಾ ನಮ್ಮ ಸಂಸಾರಸ್ಥರು ಅಥವಾ ಸ್ನೇಹಿತರು ಅವರ ಸುರಕ್ಷತೆಗೋಸ್ಕರ ನೀವು ಟ್ರಾಫಿಕ್ ರೂಲ್ನ ಪಾಲನೆ ಮಾಡಿ. ಸಿಂಪಲ್ಲಾಗಿ ಹೆಲ್ಮೆಟ್ ಹಾಕೋದ್ರಿಂದ ಮತ್ತು ಸೀಟ್ ಬೆಲ್ಟ್ ಹಾಕೋದ್ರಿಂದನೇ ಸಾಕಷ್ಟು ಪ್ರಾಣಗಳು ಉಳಿಸಬಹುದಾಗಿರ್ತದೆ. ನಮ್ಮ ಇಲಾಖೆಯಲ್ಲಿ ದಿನಾಗಲೂ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ಸ್ನ. ಸಿಂಪಲ್ 20-25 ವರ್ಷದ ಹುಡುಗರು ಇರ್ತಾರೆ, ಬೇಸಿಕ್ ಹೆಲ್ಮೆಟ್ ಹಾಕಿರಲ್ಲ, ಸಿಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ, ತಲೆಗೆ ಪೆಟ್ಟಾಗ್ಬಿಟ್ಟು ಅವ್ರ ಪ್ರಾಣನೇ ಹೋಗ್ಬಿಡುತ್ತೆ. ಅವ್ರ ಫ್ಯಾಮಿಲಿ ನರಳಾಡೋದನ್ನ ನೋಡೋದು ಭಾಳ ಹಿಂಸೆ ಆಗುತ್ತೆ ನಮಗೂ ಕೂಡ. ಅದಕ್ಕೋಸ್ಕರ ನಮ್ಮ ಇಲಾಖೆ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ, ಆಮೇಲೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ, ಎಸ್ಪೆಷಲಿ ನಮ್ಮ ಯೋಗೇಶ್ ಅವರು, ನಮ್ಮ ಉದಯ್ ಡಾಕ್ಟ್ರು, ಸಂತೋಷ್ ಅವರು, ಎಲ್ಲರೂ ಕೂಡ ನಾನು ಬೇರೆ ಯಾರ್ಯಾರು ಮತ್ತೆ ಸಹಕಾರ ಮಾಡಿದ್ದೀರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು, ತಿರುಮಲೇಶು ಮತ್ತು ನವೀನ್ ಅವರು ಭಾಳ ಮುತುವರ್ಜಿ ತೊಗೊಂಡಿದ್ದಾರೆ. ಬೇಕೇ ಬೇಕು ಸರ್ ಸಿಗ್ನಲ್ಲು ಅಂತಂದು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ಶಿವಮೊಗ್ಗ ನಗರದ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದರೆ ಶಿವಮೊಗ್ಗ ನಗರದಲ್ಲಿ ಅದನ್ನು ವಿಶೇಷವಾಗಿ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ಭಾಳಷ್ಟು ಜನಬಿಡ ಪ್ರದೇಶ ಆಗಿತ್ತು. ಸೊ ನಾವು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಹಾಗೆ ನಮ್ಮ ಹೊಸದಾಗಿ ಬಂದಂಥ ದೇವರಾಜ್ ಸರ್ ತುಂಬ ಮುತುವರ್ಜಿ ವಹಿಸಿ, ಅವರಾಗಿರ್ಬೋದು, ತಿರುಮಲೇಶ್ ಆಗಿರ್ಬೋದು, ನಮ್ಮ ನವೀನ್ ಸರ್ ಆಗಿರ್ಬೋದು, ಎಲ್ಲ ಸಿಬ್ಬಂದಿ, ಟ್ರಾಫಿಕ್ ಎಲ್ಲ ಸಿಬ್ಬಂದಿ ವರ್ಗದವರು
ನಿಜಕ್ಕೂ ಕೂಡಲೇ ಇದೊಂದು ತಿಂಗಳಲ್ಲೇ ಇದು ಇಂಪ್ಲಿಮೆಂಟ್ ಆಗಿದೆ ಅಂತೀನಿ. ಇದರಲ್ಲಿ ಮತ್ತೊಂದು ಹೇಳ್ಬೇಕು ಅಂತಂದ್ರೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಉದಯನವರು ಈ ಕಾಂಪೌಂಡ್ ಹೊಡಿಲಿಕ್ಕೆ ನಮಗೆ ಅನುವು ಮಾಡಿಕೊಟ್ರು. ಅವರು ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳು. ಸೊ ಹಾಗಾಗಿ ಈ ದಿನ ಇವತ್ತು ಹೊಸದಾಗಿ ಟ್ರಾಫಿಕ್ ಸಿಗ್ನಲ್ ಇದು ಟೆಂಪ್ರರಿಗೆ ಹೇಳ್ತಾ ಇದ್ದಾರೆ ಸಾಹೇಬರು. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮುತ್ತಾಗಿ ಒಳ್ಳೆ ರೀತಿ ಆಗಲಿ ಅಂತೇಳಿ ನಮ್ಮ ನಾಗರಪುರವಾಗಿ ಜಿಲ್ಲಾ ರಕ್ಷಣಾಧಿಕಾರಿಗೆ ಮತ್ತು ಅವರು ದೇವರಾಜ್ ಮತ್ತು ಅವರು ತಂಡದವರಿಗೆ ನಮ್ಮ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಸಂಪೂರ್ಣ ತಂಡಕ್ಕೆ ಶಿವಮೊಗ್ಗ ನಗರದ ಹಾಗೂ ಶಿವಮೊಗ್ಗ ನಗರದ ಮುಖ್ಯ ರಸ್ತೆಯನ್ನು ಕೂಡ ಇಲ್ಲಿಂದ ಬಹಳಷ್ಟು ಹಳ್ಳಿಗಳಿಗೆ ಬಹಳಷ್ಟು ಊರುಗಳಿಗೆ ಹೋಗ್ತಕ್ಕಂಥ ಎಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕದ ಧನ್ಯವಾದಗಳು ಅಭಿನಂದನೆಗಳು ಕೂಡ ತಿಳಿಸ್ತಾ ಇದ್ದೀವಿ. ಮಾನ್ಯ ಮಿಥುನ್ ಸರ್ ಅವರು ಬಂದ ಮೇಲೆ ಬಹಳಷ್ಟು ಶಿವಮೊಗ್ಗ ನಗರದಲ್ಲಿ ಟ್ರಾಫಿಕ್ ವಿಚಾರಕ್ಕೆ, ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ ಬಹಳಷ್ಟು ಸುಧಾರಣೆಗಳಿದೆ. ಅವರ ಒಂದು ಗುಣ ಅಂತ ಹೇಳಿದ್ರೆ ಅವ್ರಲ್ಲಿರ್ತಕ್ಕಂಥ ಎಲ್ಲ ಕೊಲೀಗ್ಸಿಗೆ ಬಹಳಷ್ಟು ಫ್ರೀ ಹ್ಯಾಂಡ್ಸ್ ಬಿಟ್ಟು ಕೆಲಸ ಮಾಡ್ಕೊತಕ್ಕಂಥದ್ದು. ನೀವು ಒಳ್ಳೆ ಕೆಲಸ ಮಾಡಿ, ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೀನಿ ಅಂತಕ್ಕಂಥ ಒಂದು ದೊಡ್ಡ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕಳೆದ ಒಂದು ತಿಂಗಳ ಕೆಳಗಡೆ ಇದೇ ಉಷಾ ನರ್ಸಿಂಗ್ ಹೋಮ್ನ ಎದುರುಗಡೆ RCB ಒಂದು ವಿನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಘಟನೆಯಾಗಿ ಒಂದು ಜೀವನ ಕೂಡ ಬಲಿಯಾಗಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಮುತುವರ್ಜಿಗೊಳಿಸ್ಕೊಂಡು ಇವತ್ತು ದೇವರಾಜ್ ಅವರು, ನವೀನ್ ಅವರು ಹಾಗೂ ಬಹಳ ಮುಖ್ಯವಾಗಿ ತಿರುಮಲೇಶ್ವರು ಕೂಡ ಬಂದ ಮೇಲೆ ಬಹಳಷ್ಟು ಸುಧಾರಣೆಗಳು ಶಿವಮೊಗ್ಗ ನಗರದಲ್ಲಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಾಗಿ ನಮ್ಮ ಉಷಾ ನರ್ಸಿಂಗ್ ಹೋಮ್ ಡಾಕ್ಟರ್ನು ಕೂಡ ಈ ಸಂದರ್ಭದಲ್ಲಿ ಉದಯ್, ನಮ್ಮ ಸ್ನೇಹಿತರು ಉದಯನವ್ರನ್ನ, ಅವ್ರ ತಂದೆಯವ್ರನ್ನು ಕೂಡ ಬಹಳಷ್ಟು ನೆನೆಸ್ಕೊಳ್ಬೇಕಾಗ್ತದೆ, ಅವ್ರ ತಾಯಿಯವ್ರನ್ನು ಕೂಡ. ಅವರು ಈ ಸರ್ಕಲ್ಗೆ ಏನಾದ್ರು ಒಂದು ಸರ್ಕಲ್ಗೆ ಮಹದ್ವಾರ ಅಂತ ಹೇಳಿದ್ರೆ ಉಷಾ ನರ್ಸಿಂಗ್ ಹೋಮ್, ಅವರೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟದ್ರಿಂದ ಸರ್ಕಾರದ ಜೊತೆಗೆ ನಾವು ಇದೀವಿ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟ ಮೇಲೆ ನಮಗೆ ಇದನ್ನೆಲ್ಲ ಮಾಡೋದಕ್ಕೂ ಕೂಡ ಅವಕಾಶ ಆಗಿದೆ. ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ರವರು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಮೆಯಲ್ಲಿ ಇದ್ದಾರೆ ಎಂದು ಕುಟುಕಿದರು. ಅಂದಿನ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಅವರು ಕಸದ ಬುಟ್ಟಿಗೆ ಹಾಕಿದ್ರಲ್ಲ, ಈ ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಇಲ್ವಾ? ಹಾಗಾದ್ರೆ ಯಾವ ಹಿಂದುಳಿದ ವರ್ಗಗಳನ್ನ, ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳನ್ನ, ಅಲ್ಪಸಂಖ್ಯಾತರನ್ನ ತಮ್ಮ ಮನೆಯಾಳುಗಳ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಇವತ್ತು ನೆಹರು ಕುಟುಂಬದ ನೋಡ್ಕೊಂಡ್ ಬಂದಿತ್ತೋ, ಗಾಂಧಿ ಕುಟುಂಬದ ನೋಡ್ಕೊಂಡು ಬಂದಿತ್ತೋ, ಇಂಥ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದ? ಇದನ್ನ ಇವತ್ತು ದೇಶದ ಜನ, ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಇವತ್ತು ಎಸಿಸಿಯ OBC ಪ್ಯಾನಲ್ ಯಾಕೆ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಹಾರದ ಚುನಾವಣೆ ಬಂದಿದೆ. ಬಿಹಾರ ರಾಜ್ಯದ ಚುನಾವಣೆ, ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಸಿದ್ದರಾಮಯ್ಯನವರ ಮೂಲಕ OBCಗಳ ಅಹಿಂದಗಳ ಚಾಂಪಿಯನ್ ಸಿದ್ದರಾಮಯ್ಯನವರು ಅಂತೇಳಿ ನಾವಿವತ್ತು ಈ ಸಮುದಾಯಗಳಿಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಮೊಸಳೆ ಕಣ್ಣೀರು ಹಾಕ್ತಾ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಕ್ ಹೊರಟಿದೆ. ಯಾಕೆ ಸಿದ್ದರಾಮಯ್ಯನವರೇ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು 75 ವರ್ಷಗಳಲ್ಲಿ 55-60 ವರ್ಷಗಳ ಕಾಲ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಪಕ್ಷದವರು. ಒಂದೇ ಕುಟುಂಬದವರು ಇವತ್ತು 50 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಕೇಂದ್ರದಲ್ಲಿ. ಇಷ್ಟು 2025ರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಣೆಗಾರರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರುತ್ತದೆ ಹೊಣೆನ ಹೊರಬೇಕಾಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವುದೋ ಭ್ರಮೆನಲ್ಲಿದ್ದಾರೆ. ಇವರೊಬ್ಬರೇ ಹಿಂದುಳಿದ ವರ್ಗಗಳ ಚಾಂಪಿಯನ್, ಅಹಿಂದ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ, ಆ ಭಾವನೆಯಲ್ಲಿದ್ದಾರೆ. ಬಹುಶಃ ಮರ್ತ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನರೇಂದ್ರ ಮೋದಿಜಿಯವರು
2001ರಿಂದ 2014ರವರೆಗೆ ಸತತವಾಗಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದರು. 2014ರಿಂದ 2025 ಕಳೆದರೂ ಸಹ 11 ವರ್ಷಗಳಿಂದ ನಿರಂತರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಯಾರು ನರೇಂದ್ರ ಮೋದಿಜಿಯವರು? ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾವುದೇ ರಾಜವಂಶಸ್ಥರ ಕುಟುಂಬ ಅಲ್ಲ, ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಲ್ಲ, ಅಥವಾ ಸಿದ್ದರಾಮಯ್ಯವ್ರು ನಿಮ್ಮ ತರ ಅದೃಷ್ಟದ ಮುಖ್ಯಮಂತ್ರಿನೂ ಅಲ್ಲ, ಲಾಟರಿ ಟಿಕೆಟ್ ಮುಖ್ಯಮಂತ್ರಿನೂ ಅಲ್ಲ. ತಮ್ಮ ಪರಿಶ್ರಮದಿಂದ ಈ ದೇಶದ ಬಗ್ಗೆ ಒಂದು ಕಲ್ಪನೆನ ಇಟ್ಕೊಂಡು ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡ್ತೇವೆ ಅಂತೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಕಳೆದ 11 ವರ್ಷಗಳಿಂದ ನಿರಂತರವಾಗಿ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಆದರೆ ನರೇಂದ್ರ ಮೋದಿಜಿಯವರು ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ-ಬಿಟಿ ದೊಡ್ಡ ಇಲಾಖೆಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಖಾತೆಯನ್ನ ಬೇರೆಯವರಿಗೆ ನೀಡುವಂತೆ ಬಿಜೆಪಿ ರಾಜ್ಯ ಪ್ರಕೋಷ್ಠಗಳ ಅಧ್ಯಕ್ಷ ಎಸ್ ದತ್ತಾತ್ರಿ ಆಗ್ರಹಿಸಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಶಿಫಾರಸ್ಸಿಗೆ ಒಳಗಾಗಿ 2 ಇಲಾಖೆಯನ್ನ ಅಸಮರ್ಥ ಸಚಿವ ಪ್ರಿಯಾಂಕ್ ಖರ್ಗೆಗೆ ನೀಡಿದ್ದಾರೆ. ಅಬ್ದುಲ್ ನಜೀರ್ ಸಾಬ್ ಅವರನ್ನ ನೀರ್ ಸಾಬ್ ಎಂದು ಕರೆಯಲಾಗ್ತಿತ್ತು. ಅಬ್ದುಲ್ ನಜೀರರು ತಮ್ಮ ಸಚಿವ ಸ್ಥಾನಕ್ಕೆ ನ್ಯಾಯ ಒದಗಿಸಿಕೊಟ್ಟವರು. ಘೋರ್ಪಡೆ ಈ ಸಚಿವಾಲಯವನ್ನ ನಿರ್ವಹಿಸಿದರು. ಪ್ರಿಯಾಂಕ್ ಖರ್ಗೆ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ರಿಪಬ್ಲಿಕ್ ಆಫ್ ಕಲಬುರಗಿಯಲ್ಲೇ ಇರುವುದು ಬಿಟ್ಟರೆ ಬೇರೆಡೆ ಹೋದಂತೆ ಕಾಣಲಿಲ್ಲ ಎಂದು ದೂರಿದರು. ಎಲ್ಲರ ಮೇಲೂ ಆಪಾದನೆ ಮಾಡ್ತಿರ್ತಕ್ಕಂಥ ಖರ್ಗೆ ಅವರೇ, ನಿಮ್ಮ ಗ್ರಾಮೀಣಾಭಿವೃದ್ಧಿಲಿ ಏನಾಗ್ತಿದೆ ಅನ್ನೋದನ್ನು ನೋಡಿದ್ದೀರಾ ನೀವು? ನಿನ್ನೆ 2 ದಿವಸ ನಾನು ಗುಲ್ಬರ್ಗ ಜಿಲ್ಲೆಯ ಪ್ರವಾಸಕ್ಕೆ ಹೋಗಿದ್ದೆ, ಪಾರ್ಟಿಯ ಪ್ರವಾಸಕ್ಕೆ ಹೋಗಿದ್ದೆ. ಹೋದ ಸಂದರ್ಭದಲ್ಲಿ ನನಗೆ ಅನೇಕ ಅಂಶಗಳು ಬೆಳಕಿಗೆ ಬಂತು. ಹಾಗಾಗಿ ಒಂದ್ಸಲಿ ತಮ್ಮ ಮಾಧ್ಯಮದವರ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿರೋದು. ಒಂದು ತಮಗೆಲ್ಲ ಗೊತ್ತಿದೆ, ಈಗಾಗಲೇ ದಕ್ಷಿಣ ಗುಲ್ಬರ್ಗ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಕಣ್ಣಿ ಏನು ಮಾಡ್ತಿದ್ದ? ಅವನು ಕೊಡೋಕೈನ್ ಅನ್ನೋ ಒಂದು ಡ್ರಗ್ಸ್ನ ಸ್ವತಃ ತಾನೇ ಸಾಗಿಸ್ಬೇಕಾದ್ರೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಯಾರು ಹಿಡಿದ್ರು ಅದನ್ನ? ಕರ್ನಾಟಕದ ಪೊಲೀಸ್ ಹಿಡಿಯೋಕ್ಕಾಗಲಿಲ್ಲ. ಮಹಾರಾಷ್ಟ್ರದ ಠಾಣೆ ವ್ಯಾಪ್ತಿಯಲ್ಲಿ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡ್ಯಾರ. ಇವತ್ತು ಅವನೇನು ಇವತ್ತೆಲ್ಲ ಆಗಿರ್ತಕ್ಕಂಥದ್ದು. 3 ತಿಂಗಳ ಹಿಂದೆ ಅವನನ್ನು ಅರೆಸ್ಟ್ ಮಾಡಿದರು. ಇದೇ ಖರ್ಗೆ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಸಪೋರ್ಟ್ ಮಾಡಿ ಅವ್ರನ್ನ ಬಿಡಿಸಿದ್ರು. ಯಾಕೆ ಬಿಡಿಸಿದ್ರು? ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಗಾಂಜಾ ಮಾಫಿಯಾ ಬಹಳ ದಟ್ಟವಾಗಿ ಬೆಳೀತಾ ಇದೆ. ಕಾಂಗ್ರೆಸ್ನ ಪೊಲೀಸ್ನವರು ಸೈಲೆಂಟ್ ಆಗಿ ಕೂತಿದ್ದಾರೆ. ಅದು ಶಿವಮೊಗ್ಗ ಜಿಲ್ಲೆಯಿಂದ ಹಿಡಿದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಅನೇಕ ಜನ ಯುವಕರು ಇವತ್ತು ಅಡ್ಡದಾರಿಗಿಳಿತಾ ಇದ್ದಾರೆ. ಕೊಲೆ, ಮರ್ಡರ್ ಆಗೋಂಥದ್ದು, ಸುಲಿಗೆ, ಕಳ್ತನ, ಈ ಥರದಕ್ಕೆಲ್ಲ ಪ್ರಚೋದನೆ ಆಗ್ತಾ ಇದೆ. ಎಲ್ಲ ಮಾತಾಡ್ತಕ್ಕಂಥ ಖರ್ಗೆ ಅವರೇ, ನೀವ್ಯಾಕೆ ಈ ಒಂದು ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ? ಕೇಳಿ, ರಾಜ್ಯ ಸರ್ಕಾರ ಕೇಳಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ. ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಪೊಲೀಸ್ನವರು ಕೂಡ ಇದಕ್ಕೆ ಮಿಂಗಲ್ ಆಗಿದ್ದಾರೆ. ಅಮಾಯಕ ವಿದ್ಯಾರ್ಥಿಗಳು ಇವತ್ತು ಬಲಿಯಾಗ್ತಾ ಇದ್ದಾರೆ. ತಡಿಬೇಕಲ್ಲ ನೀವು? ಹೋಲಿ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆಯಲ್ಲಾರೋ ತಡೆಯಕ್ಕೆ ನೀವೇನು ಯೋಚನೆ ಮಾಡಿದ್ದೀರಿ? ಅದೊಂದೇ ಅಲ್ಲ, ನನಗೆ ಇನ್ನೊಂದು ಹೆಸರು ಬೇರೆ ಕೊಟ್ಟರಲ್ಲಿ, ಮಲ್ಲಿಕಾರ್ಜುನ್ ಸೋಂತ್ ಅಂತಂದ್ಬಿಟ್ಟು ಒಬ್ಬ ಅವರ ಆಪ್ತ ಸಹಾಯಕ, ಅವನು ಕೂಡ ಈ ಡ್ರಗ್ಸ್ ದಂಧೆಯಲ್ಲಿದ್ದಾರೆ. ಬಹುಶಃ ನನಗನ್ಸುತ್ತೆ ಟೀಮ್ ಮಾಡಿ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಪೊಲೀಸ್ನವರು ಕೂಡ ಇದಕ್ಕೆ ಮಿಂಗಲ್ ಆಗಿದ್ದಾರೆ. ಅಮಾಯಕ ವಿದ್ಯಾರ್ಥಿಗಳು ಇವತ್ತು ಬಲಿಯಾಗ್ತಾ ಇದ್ದಾರೆ. ತಡಿಬೇಕಲ್ಲ ನೀವು? ಹೋಲಿ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆಯಲ್ಲಾರೋ ತಡೆಯಕ್ಕೆ ನೀವೇನು ಯೋಚನೆ ಮಾಡಿದ್ದೀರಿ? ಅದೊಂದೇ ಅಲ್ಲ, ನನಗೆ ಇನ್ನೊಂದು ಹೆಸರು ಬೇರೆ ಕೊಟ್ಟರಲ್ಲಿ, ಮಲ್ಲಿಕಾರ್ಜುನ್ ಸೋಂತ್ ಅಂತಂದ್ಬಿಟ್ಟು ಒಬ್ಬ ಅವರ ಆಪ್ತ ಸಹಾಯಕ, ಅವನು ಕೂಡ ಈ ಡ್ರಗ್ಸ್ ದಂಧೆಯಲ್ಲಿದ್ದಾರೆ. ಬಹುಶಃ ನನಗನ್ಸುತ್ತೆ ಗುಲ್ಬರ್ಗವನ್ನು ಕೇಂದ್ರ ಸ್ಥಾನ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸು ಜಾಲ ದೊಡ್ಡದಾಗಿ ಬೆಳೆದಿದೆ.
ಅದಕ್ಕೆ ಕಾರಣಕರ್ತ ಪ್ರಿಯಾಂಕಾ ಖರ್ಗೆ ಅಂತ ನಾನು ಬಹಳ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಳೆಯಿಂದ ರಾಜ್ಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ. ಮಲೆನಾಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಜುಲೈ 21ರವರೆಗೆ ಅಬ್ಬರಿಸಲಿದ್ದಾನೆ ವರುಣ. ತೀರ್ಥಹಳ್ಳಿ ಪೊಲೀಸರ ಭರ್ಜರಿ ಬೇಟೆ. ಗಾಂಜಾ ಮಾರಾಟ, 5 ಆರೋಪಿಗಳು ಅಂದರ್. 1.5 ಕೆಜಿ ಗಾಂಜಾ ವಶ. ತುಂಗಾ ಸೇತುವೆ ಮೇಲೆ ಓಡಾಡೋರಿಗೆ ಢವಢವ. ಹಳೆ ಕಾಲದ ಸೇತುವೆ ಎಷ್ಟು ಸೇಫ್? ಹೊಸ ಬ್ರಿಡ್ಜ್ ನಿರ್ಮಾಣದ ಪ್ರಸ್ತಾವನೆಗೆ ಇನ್ನೂ ಸರ್ಕಾರ ಕೊಟ್ಟಿಲ್ಲ ಗ್ರೀನ್ ಸಿಗ್ನಲ್. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.